ಬಿಜೆಪಿಯವರಿಗೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಹಿ ಹೂ ಡಸ್ ನಾಟ್ ನೋ ಹಿಸ್ಟ್ರಿ ಕಾಂಟ್ ಮೇಕ್ ಹಿಸ್ಟ್ರಿ ಅಂತ. ಇತಿಹಾಸ ಯಾರಿಗೆ ಗೊತ್ತಿಲ್ಲ, ನೀವು ಇತಿಹಾಸ ರಚನೆ ಮಾಡಲಿಕ್ಕಾಗಲ್ಲ ಅಂತ. ಇವ್ರ ಇತಿಹಾಸ ಇವರಿಗೆ ಗೊತ್ತಿಲ್ಲ. ನಾನು ಚಾಲೆಂಜ್ ಮಾಡ್ತೀನಿ, ಸಾವರ್ಕರ್ ಅವ್ರ ಬಗ್ಗೆ ಡಿಬೇಟ್ ಮಾಡಬೇಕಾ? ಮಾಡೋಣ ಬನ್ನಿರಿ. ಇಂಡಿಯಾ ಪಾಕಿಸ್ತಾನ್ ವಿಭಜನೆ ಫಸ್ಟ್ ಸಜೆಸ್ಟ್ ಮಾಡಿದ್ದೆ ಸಾವರ್ಕರ್. ಡಿಬೇಟ್ ಮಾಡ್ತೀರಾ? ಗೋಮಾತೆಯನ್ನು ಪೂಜೆ ಮಾಡಬಾರ್ದು ಅಂತ ಹೇಳಿದ್ದು ಸಾವರ್ಕರ್. ಡಿಬೇಟ್ ಮಾಡ್ತೀರಾ? 52 ವರ್ಷ RSSನವರು ನಮ್ಮ ರಾಷ್ಟ್ರ ಬಾವುಟವನ್ನು ನಿಮ್ಮ ಕಚೇರಿನಲ್ಲಿ ಹಾರಿಸಿಲ್ಲ. ಡಿಬೇಟ್ ಮಾಡ್ತೀರಾ? ಇವೆಲ್ಲ ಅಲ್ಲಿ ಹೇಳಿದ್ರೆ ಎಲ್ಲರೂ ಮೈ ಮೇಲೆ ಬೀಳ್ತಾರೆ. ಇದು ಇತಿಹಾಸ. ನಾನು ಚೇಂಜ್ ಮಾಡೋಕ್ಕಾಗಲ್ಲ, ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿ ಬಗ್ಗೆ ಏನು ಹೇಳ್ತಾರೆ ಅದನ್ನ ಚೇಂಜ್ ಮಾಡೋಕ್ಕಾಗುತ್ತಾ? ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೆಲ್ಲ ಹೇಳಿದ್ದು. ಕಾಂಗ್ರೆಸ್ ಪಾರ್ಟಿ ಇರಲಿಲ್ಲ ಅಂದಿದ್ರೆ ನಮ್ಮ ಸಂವಿಧಾನ. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ನಾವು ಅಸ್ತಿತ್ವಕ್ಕೆ ಜಾರಿಗೆ ತರಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಧನ್ಯವಾದ ಹೇಳಿದ್ದಾರೆ. ಸೊ ಆದ್ದರಿಂದ ಮಾನ್ಯ BJP ನಾಯಕರಿಗೆ, ಹೈಕಮಾಂಡ್ ಅವರಿಗೆ ತಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ, ಇದು ನಾವು ಕೊಟ್ಟಿರುವಂಥ ಚಾಲೆಂಜ್ ಅಲ್ಲ. ಅವರೇ ಸ್ವಯಂ ಘೋಷಣೆ ಮಾಡಿದ್ದು. ಏನೋ ನಮ್ಮ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾದಂಥ ನಾರಾಯಣ ಸ್ವಾಮಿ ಅವರು, ನಾವು ಇವಾಗ ಪ್ರೂವ್ ಮಾಡಿದ್ದೀವಿ. ಆರ್ಕೈವ್ಸ್ದು ಅಡ್ರೆಸ್ ಕೊಟ್ಟಿದ್ದೀವಿ. ಯಾವ ಪೇಪರ್ ಹುಡುಕಬೇಕು, ಎಲ್ಲಿ ಸಿಗುತ್ತೆ ಅಂತ ಕೂಡ ಹೇಳಿದ್ದೀವಿ. ನೀವು ಎರಡು ಮಾಡ್ಬೋದು. ನೀವೇ ಫಿಸಿಕಲಿ ಹೋಗಿ ತಗೊಂಡು ಬರ್ಬೋದು ಡೆಲ್ಲಿಗೆ, ಅಥವಾ ಇಲ್ಲಿಂದಾನೇ ನೋಡ್ಬೋದು. ನನ್ನ ಮಾಧ್ಯಮ ಸ್ನೇಹಿತರಿಗೆ ನನ್ನ ಮನವಿ, ದಯವಿಟ್ಟು ಅವ್ರಿಗೆ ಸಹಕಾರ ಮಾಡಿ. ಇದು ಜೆನ್ಯೂನ್ ಇದೆಯಾ ಇಲ್ಲ ಅಂತ ಆದಷ್ಟು ಬೇಗ ಅವ್ರಿಗೆ ತಿಳಿಸಿ. ಯಾಕಂದರೆ ಅವರೇನು ಹೇಳಿದ್ರು, 1 ಲಕ್ಷ 1 ರೂಪಾಯಿ ಕೊಡ್ತೀನಿ ಅಂತ. ಎಲ್ಲ 4 ಜನಕ್ಕೆ ಸೇರ ಏನು ಒಬ್ಬೊಬ್ರಾಗ? ಸೊ ಐ ಆಮ್ ಅಸ್ಯೂಮಿಂಗ್ ಇಟ್ ಈಸ್ 1 lakh 1 ರೂಪಿ ಈಚ್. ಸೊ 4 ಲಕ್ಷ 4 ರೂಪಾಯಿ ಆಯಿತು. ಖರ್ಗೆ ಸಾಹೇಬರು, ಸಿದ್ದರಾಮಯ್ಯನವರು, ನಾವು, ಜಯರಾಮ್ ರಮೇಶ್ ಅವರು 4 ಲಕ್ಷ 4 ರೂಪಾಯಿ. ಹೌದಾ? ನಮಗೇನು ಬೇಕಾಗಿಲ್ಲ. ಪಂಚಾಯತ್ ರಾಜ್ ಕಮಿಷನರೇಟಿಗೆ ಕೊಟ್ಬಿಡಿ. ನಾವು ನಮ್ಮ ಅರಿವು ಕೇಂದ್ರಗಳಿಗೆ ಪುಸ್ತಕಗಳನ್ನು ತಗೋತೀವಿ. ಯಾವುದೇ ಬಸವ ತತ್ವದ ಪುಸ್ತಕ, RSS ಪುಸ್ತಕಗಳು ಬಿಟ್ಟು, ಆಮೇಲೆ ಅವ್ರ ಬಾಡಿಗೆ ಭಾಷಣಕಾರರು ಇದ್ದಾರಲ್ಲ, ಅವ್ರ ಪುಸ್ತಕಗಳನ್ನು ಬಿಟ್ಟು ಬಸವ ತತ್ವದಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ದಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ಬೋದು, ನಮ್ಮ ಯುವಕರಿಗಾನ ಹೆಲ್ಪ್ ಆಗಲಿ. ಬೇಕಾದರೆ ನಿಮಗೆ ಇಲ್ಲಪ್ಪ ಇಂಥದೇ ಪುಸ್ತಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ಬೇಕಂದ್ರೆ ಕೊಡ್ತೀವಿ. ಇಲ್ಲ, ಅವ್ರಿಗೆ ಯಾಕೆ ಕೊಡೋದು ಸರ್? ಜನರಿಗೆ ಹೋಗಲಿ. ಇಲ್ಲ, ಅವ್ರು ರಾಜೀನಾಮೆ ಕೊಡಲಿ, ದುಡ್ಡು ಅರಿವು ಕೇಂದ್ರಕ್ಕೆ ಕೊಡಲಿ.